ನಮಸ್ಕಾರ. ನಂಬಿಕೆ ಅನ್ನೋದ್ರಲ್ಲಿ ಎಂಥ ಶಕ್ತಿ ಇದೆ ಅಲ್ವಾ? ಅದ್ರ ಜೊತೆ ಒಂದು ಬಲವಾದ ಸಂಕಲ್ಪ ಸೇರಿದ್ರೆ ಎಂಥದ್ದೇ ಅಡೆತಡೆಯನ್ನಾದರೂ ನಿವಾರಿಸಬಹುದು. ಇಂದು ನಾವು ನೋಡೋಕ್ ಹೊರಟಿರೋದು ಅಂಥದ್ದೇ ಒಂದು ಸ್ಫೂರ್ತಿದಾಯಕ ನಿಜವಾದ ಕಥೆಯನ್ನ. ಸರಿ, ಬನ್ನಿ ಶುರು ಮಾಡೋಣ. ಯೋಚನೆ ಮಾಡಿ, ಬರೋಬ್ಬರಿ 5 ವರ್ಷಗಳು ಒಬ್ಬ ತಂದೆ ತನ್ನ ಮಕ್ಕಳನ್ನ ನೋಡಬಹುದಿತ್ತು. ಆದರೆ ಯಾವಾಗಲೂ ಬೇರೆಯವರ ಕಣ್ಗಾವಲಿನಲ್ಲಿ ಮಾತ್ರ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಕಳೆದುಹೋದ ಸಮಯ, ಮಿಸ್ ಆದ ಎಷ್ಟೋ ಅಮೂಲ್ಯ ಕ್ಷಣಗಳು, ಮತ್ತೆ ಹೇಳಲಾಗದಷ್ಟು ದೊಡ್ಡ ಭಾವನಾತ್ಮಕ ಹೊರೆ. ಹಾಗಾದ್ರೆ ಈ 5 ವರ್ಷಗಳ ಕಾಲ ಇದ್ದಂತಹ ನಿರ್ಬಂಧಿತ ಭೇಟಿಗಳು ಆ ತಂದೆಯ ಮೇಲೆ ಎಂಥ ಪರಿಣಾಮ ಬೀರಿದ್ರಬಹುದು? ಅಷ್ಟಕ್ಕೂ ಈ ಸಂಘರ್ಷಕ್ಕೆ ಮೂಲ ಕಾರಣವಾದರೂ ಏನಿತ್ತು? ಬನ್ನಿ, ಈ ಕಥೆಯ ಹಿನ್ನೆಲೆಯನ್ನ ಒಮ್ಮೆ ನೋಡೋಣ. ಗೊತ್ತಾ, ಈ ಸಂಘರ್ಷದ ಮೂಲ ಇದ್ದಿದ್ದು ಅವರ ಧಾರ್ಮಿಕ ಭಿನ್ನಾಭಿಪ್ರಾಯಗಳಲ್ಲಿ. ತಂದೆಯ ಪ್ರಾಪಂಚಿಕ ದೃಷ್ಟಿಕೋನ ತನ್ನ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಅಂತ ಮಾಜಿ ಪತ್ನಿ ಭಾವಿಸಿದ್ರು. ಇದೇ ಕಾರಣಕ್ಕೆ ಮಕ್ಕಳನ್ನ ಭೇಟಿಯಾಗ್ಬೇಕಂದ್ರೆ ಜೊತೆಯಲ್ಲಿ ಯಾರಾದ್ರೂ ಇರಲೇಬೇಕು ಅನ್ನೋ ಷರತ್ತನ್ನ ಹಾಕಲಾಗಿತ್ತು. ಆದ್ರೆ ಎಲ್ಲವೂ ಬದಲಾಗೋ ಸಮಯ ಬಂದಿತ್ತು. ಅದಕ್ಕೆ ಕಾರಣವಾಗಿದ್ದು ಒಂದು ಸೋಮವಾರ. ಆ ದಿನ ಆ ತಂದೆ ದಿ ಸೀಕ್ರೆಟ್ ಅನ್ನೋ ಒಂದು ಚಲನಚಿತ್ರವನ್ನ ನೋಡಿದ್ರು. ಅದು ಅವರ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಿ ಒಂದು ಹೊಸ ಸಾಧ್ಯತೆಯ ಬಾಗಿಲನ್ನ ತೆರೆಯಿತು. ಆ ಚಿತ್ರದಿಂದ ಅವರು ಕಲಿತ ಪ್ರಮುಖ ಪರಿಕಲ್ಪನೆ ಅಂದ್ರೆ ದೃಶ್ಯೀಕರಣ. ಅಂದ್ರೆ ನಮಗೆ ಏನಾಗ್ಬೇಕೋ ಅದು ಈಗಾಗ್ಲೇ ನಡೆದಿದೆ, ನಮ್ಮ ಜೀವನದಲ್ಲಿ ಅದು ನಿಜವಾಗಿದೆ ಅಂತ ಮನಸ್ಸಿನಲ್ಲಿ ಚಿತ್ರಿಸ್ಕೊಳ್ಳೋದು. ಈ ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ಐಡಿಯಾವನ್ನ ಅವರು ತಕ್ಷಣವೇ ಪಾಲಿಸೋಕೆ ನಿರ್ಧರಿಸಿದ್ರು. ಸರಿ, ಈ ಹೊಸ ಜ್ಞಾನ ಸಿಕ್ಕಾಯ್ತು. ಈಗ ಅದನ್ನ ತನ್ನ ಜೀವನದ ಅತಿದೊಡ್ಡ ಸಮಸ್ಯೆಯನ್ನು ಪರಿಹರಿಸೋಕೆ ಬಳಸೋ ಸಮಯ ಬಂದಿತ್ತು. ಹಾಗಾದ್ರೆ ಈ ಸಿದ್ಧಾಂತವನ್ನ ನಿಜ ಜೀವನದಲ್ಲಿ ಹೇಗೆ ಪ್ರಯೋಗಿಸಿದ್ರು ನೋಡೋಣ ಬನ್ನಿ. ಅವರು ಈಗ 3 ಹಂತದ ಪ್ರಕ್ರಿಯೆಯನ್ನು ದೃಢವಾಗಿ ನಂಬಿದ್ರು. ಮೊದಲನೇದು, ನಿಮಗೆ ಏನಾಗಬೇಕೋ ಅದನ್ನ ಸ್ಪಷ್ಟವಾಗಿ ಕೇಳಿ. ಎರಡನೇದು, ನಿಮ್ಮ ಕೋರಿಕೆ ಈಡೇರಿದೆ ಅಂತ ಪೂರ್ತಿಯಾಗಿ ನಂಬಿ. ಕೊನೆಗೆ 3ನೇದು, ಅದನ್ನ ಸ್ವೀಕರಿಸೋಕೆ ಸಿದ್ಧರಾಗಿ. ಅಷ್ಟೇ. ಈಗ ನೋಡಿ, ಈ ಸ್ಲೈಡ್ನಲ್ಲಿರೋ ಮಾತುಗಳು ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಿ ಸೀಕ್ರೆಟ್ ನೋಡಿದ ನಂತರದ ಗುರುವಾರ ಅವರು ತಮ್ಮ ಸ್ನೇಹಿತನತ್ರ ಹೀಗೆ ಹೇಳಿದ್ರು. ಅಚ್ಚರಿ ಅಂದ್ರೆ, ಆ ದಿನ ಅವರು ಮಕ್ಕಳನ್ನ ಭೇಟಿಯೇ ಆಗಿರ್ಲಿಲ್ಲ, ಆದರೂ ತಾನು ಬಯಸಿದ ಮೇಲ್ವಿಚಾರಣೆ ಇಲ್ಲದ ಭೇಟಿ ಈಗಾಗಲೇ ನಡೆದಿದೆ ಅನ್ನೋ ಹಾಗೆ ಮಾತನಾಡಿದ್ರು. ಇದಾದ ಸ್ವಲ್ಪ ಹೊತ್ತಲ್ಲೇ ಅವರು ಈ ಘೋಷಣೆಯನ್ನು ಮಾಡಿದ್ರು. ಇದು ಅವರ ಕೇಳುವ ಹಂತವಾಗಿತ್ತು. ಯಾವುದೇ ಅನುಮಾನವಿಲ್ಲದೆ ಅಚಲವಾದ ನಂಬಿಕೆಯಿಂದ ತಮ್ಮ ಬಯಕೆಯನ್ನ ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಅವರು ಸುಮ್ಮನೆ ಕೂತಿರ್ಲಿಲ್ಲ. ಒಂದು ಯೋಜನೆ ಇತ್ತು. ಮಕ್ಕಳಿಗೆ ಬಟ್ಟೆ ಖರೀದಿಸೋಕೆ ಮುಂದಿನ ಶುಕ್ರವಾರ ಕರೆ ಮಾಡಿ ಶನಿವಾರದ ಭೇಟಿಯನ್ನ ಫಿಕ್ಸ್ ಮಾಡ್ಕೊಳ್ಳೋದಾಗಿ ಹೇಳಿದ್ರು. ಆದರೆ ಆ ಶುಕ್ರವಾರದ ಒಂದು ಕರೆ ಎಲ್ಲವನ್ನೂ ಬದಲಾಯಿಸುತ್ತೆ ಅಂತ ಅವ್ರಿಗೆ ಖಂಡಿತ ಗೊತ್ತಿರಲಿಲ್ಲ. ಈ ಟೈಮ್ಲೈನ್ ನೋಡಿಲ್ಲೇ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಅಲ್ವಾ? ಮನಸ್ಥಿತಿ ಬದಲಾದ ಕೆಲವೇ ದಿನಗಳಲ್ಲಿ ಘಟನೆಗಳು ಎಷ್ಟು ವೇಗವಾಗಿ ನಡೆದು ನೋಡಿ. ಭಾನುವಾರದಿಂದ ಶನಿವಾರದೊಳಗೆ 5 ವರ್ಷಗಳಿಂದ ಅಸಾಧ್ಯವಾಗಿದ್ದುದು ಸಾಧ್ಯವಾಗಿತ್ತು. ಪ್ಲಾನ್ ಪ್ರಕಾರ ಶುಕ್ರವಾರ ಕರೆ ಮಾಡಿದಾಗ ಅವರಿಗೆ ಒಂದು ಅನಿರೀಕ್ಷಿತ ಸುದ್ದಿ ಕಾದಿತ್ತು. ಅವರ ಮಾಜಿ ಪತ್ನಿ ಮೇಲ್ವಿಚಾರಣೆಯ ಷರತ್ತನ್ನ ತೆಗೆದುಹಾಕಲು ನಿರ್ಧರಿಸಿದ್ದಾರೆ ಮತ್ತು ಮಕ್ಕಳನ್ನ ಜೊತೆಗೆ ಕರೆದುಕೊಂಡು ಹೋಗ್ಬೋದು ಅಂತ ತಿಳಿಸಲಾಯಿತು. 5 ವರ್ಷಗಳ ನಿರ್ಬಂಧ ಒಂದೇ ಒಂದು ಕರೆಯಲ್ಲಿ ಕೊನೆಗೊಂಡಿತ್ತು. ಮತ್ತು ಇದು ಫಲಿತಾಂಶ. ಅಂದುಕೊಂಡಂತೆ ಶನಿವಾರ ಅವರು ಕನಸು ಕಂಡಂತೆಯೇ ಎಲ್ಲವೂ ನಡೆಯಿತು. 5 ವರ್ಷಗಳಲ್ಲಿ ಮೊದಲ ಬಾರಿಗೆ ಅವರ ಮನೆಯಲ್ಲಿ ಯಾವುದೇ ಕಣ್ಗಾವಲು ಇಲ್ಲದೆ ಮಕ್ಕಳೊಂದಿಗೆ ಅದ್ಭುತವಾದ ಸಮಯವನ್ನ ಕಳೆದ್ರು. ಈ ಅನುಭವ ಕೇವಲ ಒಂದು ಪುನರ್ಮಿಲನವಾಗಿರಲಿಲ್ಲ, ಅದೊಂದು ಜೀವಮಾನದ ಪಾಠವಾಗಿತ್ತು. ತಾನು ಕಲಿತ ಈ ಶಕ್ತಿಯುತ ಜ್ಞಾನವನ್ನ ತನ್ನ ಮಕ್ಕಳಿಗೂ ತಲುಪಿಸಬೇಕು ಅಂತ ಅವರು ನಿರ್ಧರಿಸಿದ್ರು. ಇದು ಅವರು ತಮ್ಮ ಮಕ್ಕಳಿಗೆ ಕೊಟ್ಟ ಸಲಹೆ. ಭವಿಷ್ಯದಲ್ಲಿ ಹೀಗಾಗ್ಬೇಕು ಅಂತ ಹಂಬಲ್ಸೋ ಬದಲು ತಮ್ಮ ಆಸೆಗಳು ಈಗಾಗಲೇ ಈಡೇರಿದ ಸತ್ಯಗಳಂತೆ ಹೇಳೋಕೆ ಕಲಿಸಿದ್ರು. ಇದು ಯೋಚನಾ ಲಹರಿಯಲ್ಲಿನ ಒಂದು ಸೂಕ್ಷ್ಮ ಆದ್ರೆ ಅತ್ಯಂತ ಶಕ್ತಿಯುತವಾದ ಬದಲಾವಣೆ. ಇದರ ಪ್ರಮುಖ ಅಂಶ ಅಂದ್ರೆ, ತಾನು ಈ ಸತ್ಯವನ್ನ ಅರಿಯೋಕೆ 35 ವರ್ಷ ಕಾಯ್ಬೇಕಾಯ್ತು. ಆದ್ರೆ ತನ್ನ ಮಕ್ಕಳು ಹಾಗಾಗ್ಬಾರ್ದು, ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಈ ಶಕ್ತಿಯ ಪರಿಚಯವಾಗಬೇಕು ಅನ್ನೋದು ಅವರ ಬಲವಾದ ಬದ್ಧತೆಯಾಗಿತ್ತು. ಹಾಗಾದ್ರೆ ಈ ಕಥೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆಗಳು ಮತ್ತು ನಾವು ಆಡೋ ಮಾತುಗಳು ನಾವು ಬದುಕುವ ವಾಸ್ತವವನ್ನ ನಿಜವಾಗಿಯೂ ರೂಪಿಸಬಹುದೇ? ಖಂಡಿತವಾಗಿಯೂ ಇದ್ರ ಬಗ್ಗೆ ಯೋಚಿಸೋಕೆ ಈ ಕಥೆ ನಮ್ಮನ್ನ ಪ್ರೇರೇಪಿಸುತ್ತೆ.